ಇನ್ನು ಅಂಕೋಲಾದಲ್ಲಿ ಗುಡ್ಡ ಕುಸಿತದಲ್ಲಿ ಭಾರಿ ನಾಪತ್ತೆಯಾಗಿದ್ದಾರೆ ಜಗನ್ನಾಥ್ ಅನ್ನೋರು. ಜಗನ್ನಾಥ್ ಅವರ ತಂದೆ ಮೃತದೇಹವನ್ನಾದರೂ ಹುಡುಕಿ ಕೊಡಿ ಅಂತ ಹೇಳಿ ಅಲ್ಲಿರೋ ರಕ್ಷಣಾ ಸಿಬ್ಬಂದಿಗೆ ಮನವಿ ಮಾಡಿಕೊಳ್ತಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಬಳಿ ಕುಟುಂಬಸ್ಥರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಮೃತಪಟ್ಟ ಅಂಗಡಿ ಮಾಲೀಕ ಲಕ್ಷ್ಮಣ್ ಸಂಬಂಧಿ ಜಗನ್ನಾಥ್. ಅಂದು ಅಂಗಡಿಯಲ್ಲಿ ಕೆಲಸಕ್ಕೆ ಅಂತ ಜಗನ್ನಾಥ್ ಅವರು ಬಂದಿದ್ರು. ತಮಗೆ ಪರಿಹಾರ ಬೇಡ, ತಂದೆ ಮೃತದೇಹವನ್ನ ಹುಡುಕಿ ಕೊಡಿ ಅಂತ ಕೇಳ್ತಿದ್ದಾರೆ. ಮೃತದೇಹವನ್ನಾದರೂ ಹುಡುಕಿ ಕೊಡಿ ಅಂತ ಹೇಳಿ ಕುಟುಂಬಸ್ಥರು ಕುಮಾರಸ್ವಾಮಿ ಅವರ ಮುಂದೆ ಕಣ್ಣೀರು ಹಾಕ್ತಾ ಇರುವಂತ ದೃಶ್ಯ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಜಗನ್ನಾಥ್ ಕುಟುಂಬದ ಜೊತೆ ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್ ಮಾತನಾಡಿಸಿದ್ದಾರೆ. ಅವರ ಅಳಲು ಕೇಳೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಪ್ರಕರಣದಲ್ಲಿ ಜಗನ್ನಾಥ್ ಅನ್ನೋ ವ್ಯಕ್ತಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾಗಿ 5 ದಿನ ಆದರೂ ಸಹ ಇನ್ನೂ ಸಹ ಅವರನ್ನು ಪತ್ತೆ ಹಚ್ಚಿಲ್ಲ. ಅವರ ಕುಟುಂಬದವರು ಬಂದು ಇವತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಬಳಿ ಸಹ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಜೊತೆಗೆ ಅವ್ರ ಕುಟುಂಬದವರು ಸಹ ಇದ್ದಾರೆ. ಸರ್, ಜಗನ್ನಾಥ್ ಎಲ್ಲಿ ಹೋಗಿದ್ರು ಸರ್ ಅವತ್ತು, ಏನಾಗಿದೆ? ಜಗನ್ನಾಥ್ ನಾಯ್ಕ ಅವರು ಈಗ ಲಕ್ಷ್ಮಣ್ ನಾಯ್ಕ್ ಮತ್ತು ಶಾಂತಿ ನಾಯ್ಕ್ ದಂಪತಿಗಳ ಅಲ್ಲಿ ಟೀ ಸ್ಟಾಲ್ ಮತ್ತು ಹೋಟೆಲ್ ಏನು ಇಟ್ಕೊಂಡಿದ್ರಲ್ಲ, ಅಲ್ಲಿ ಅವರು ಜಗನ್ನಾಥ್ ನಾಯ್ಕ ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಹಿಂದೆ ಸಾಕಷ್ಟು ವರ್ಷಗಳ ಹಿಂದೆ ಅವರು ಕೆಲಸ ಮಾಡ್ತಿದ್ರು ಮತ್ತು ಈಗ ಸದ್ಯ ಕೆಲಸ ಮತ್ತೆ ಸ್ವಲ್ಪ ಗ್ಯಾಪ್ ಮಾಡಿ ಮತ್ತು ಈಗ ಕಳೆದ 3-4 ದಿನದಿಂದ ಈ ದುರ್ಘಟನೆಯನ್ನು ಸಂಭವಿಸಬೇಕಾಯಿತು. ಅದಕ್ಕಿಂತ ಒಂದು 3-4 ದಿನದ ಹಿಂದೆ ಅವರು ನಿರಂತರವಾಗಿ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಅಂದರೆ ಅವರು ಲಕ್ಷ್ಮಣ್ ನಾಯ್ಕ ಅವರು ಟೀ ಸ್ಟಾಲ್ ಏನು ನಡೆಸ್ತಾ ಇದ್ರು, ಅಲ್ಲಿ ಕೆಲಸಕ್ಕಂತ ಹೋಗ್ತಾ ಇದ್ರು. ಅವರಿಗೆ ಸಹಾಯ ಮಾಡೋಣ ಅಂತ ಹೋಗ್ತಾ ಇದ್ರು. ಮತ್ತು ಆ ಸಂದರ್ಭದಲ್ಲಿ ಇವರು ಆ ದಿನ ಮುಂಜಾನೆ ಹೋದಂಥವ್ರು ಜಗನ್ನಾಥ್ ನಾಯ್ಕ ಅವರಿಗೆ 3 ಜನ ಮಕ್ಕಳಿದ್ದಾರೆ. ಹೌದು, ಇವರು ಹಿರಿ ಮಗಳು, ಇವಳು ಕೃತಿಕಾ ಅಂತ, ಇವಳು 2ನೇ ಅವಳು ಮತ್ತು ಅವಳು 3ನೇ ಅವಳು. ಈಗ ಅಮ್ಮ, ನಿಮ್ಮ ತಂದೆ ಎಷ್ಟೊತ್ತಿಗೆ ಹೋಗಿದ್ರು ನೀವು? 7:30 ಬೆಳಿಗ್ಗೆ 8 ಕಾಲ ಸುಮಾರಿಗೆ ಈ ಥರ ಆಗಿದೆ. ಏನು ಮನೇಲಿ ಏನು ಗೊತ್ತಾಯ್ತಾ? ಯಾವಾಗ ಗೊತ್ತಾಯ್ತು, ಏನಾಗಿದೆ? ಅದೇ ದಿನ ಬೆಳಿಗ್ಗೆ ಗೊತ್ತಾಯ್ತು. ಅವ್ರು ಅಲ್ಲೇ ಇದ್ರು. ಇನ್ನೂ ಸಹ ಅವರು ಏನು ಪತ್ತೆ ಆಗಿಲ್ಲ? ಇಲ್ಲ ಅವ್ರು ಮಣ್ಣಲ್ಲೇ ಇದ್ದಾರೆ. ಆ ಮಣ್ಣು ತೆಗಿತಾ ಇಲ್ಲ ಇನ್ನು ಈ ಕಡೆ ಅಂಗಡಿ ಹತ್ರ ಇರೋದು. ಈಗ ಅವರು ಪರಿಸ್ಥಿತಿ, ನಿಮ್ಮ ಮನೆ ಪರಿಸ್ಥಿತಿ ಹೇಗಿತ್ತಮ್ಮ? ಈ ಕುಮಾರಸ್ವಾಮಿ ಅವ್ರ ಹತ್ರ ಏನಾದರೂ ಮನವಿ ಮಾಡ್ಕೊಂಡಿದ್ರು? ಏನು ಅವರು ಹೇಳಿದ್ದಾರೆ ಮಾಡ್ತಾರೆ ಅಂತ. ಈಗ ನೀವು ಭಾಳ ದುಃಖದಲ್ಲಿದ್ದೀರಿ. ಈಗ ಒಂದು ದೇಹ ಸಿಕ್ಕಿತ್ತು, ಅದು ಜಗನ್ನಾಥಿಂದೆ ಅಂತ ಹೇಳ್ಕೊಂಡು ಈಗ DNA ಟೆಸ್ಟ್ ಅಂತ ಸಹಿತ ಮಾಡಿಸಿದ್ದಾರೆ. ನಿಮಗೆ ಏನಂತೀರಿ ನೀವು? ಇಲ್ಲ, ಆಮೇಲೆ ನೋಡಿದ್ರೆ ಆಯ್ತಂತ ಹೇಳಿದ್ದೀವಿ. ಅದು ಹಾಫ್ ಬಾಡಿ ಇದೆ, ಗೊತ್ತಾಗೋದಿಲ್ಲ. ಸರ್, ಇವತ್ತು ನೀವು ಅವ್ರ ಸಂಬಂಧಿ ಲಕ್ಷ್ಮಣ್ ನಾಯ್ಕ ಅವರ ಸಂಬಂಧಿ, ಅವ್ರ ಅಳಿಯ. ನೀವು ಎಷ್ಟು ಜನ ಇದ್ರು ಸರ್ ಇದ್ರೊಳಗೆ, ಏನು ನೀವು ಮಾಹಿತಿ? ಸರ್, ಅಲ್ಲಿ ಈಗ ಲಕ್ಷ್ಮಣ್ ನಾಯ್ಕ್ ಮತ್ತು ಅವ್ರ ದಂಪತಿ ಜೊತೆಗೆ ಅವರಿಬ್ಬರು ಪುಟ್ಟ ಮಕ್ಕಳಿದ್ರು. ಮತ್ತು ಅದ್ರ ಜೊತೆ ಸರ್ ಅಲ್ಲಿ ದಿನಾಲು ಸರ್ ಟೀ ಕುಡಿಲಿಕ್ಕೆ, ಊಟ ಮಾಡಲಿಕ್ಕೆ ಅಂದ್ಕೊಂಡು ಸಾಕಷ್ಟು ಲಾರಿಗಳು ನಿಲ್ತಾ ಇದ್ವು. ಅಲ್ಲಿ ದಾರಿ ಹೋಗ್ರಲ್ಲ ಅಲ್ಲಿ ನಿಂತ್ಕೊಂಡು ಟೀ ಕುಡ್ಕೊಂಡು ಅಥವಾ ತಿಂಡಿ ಮಾಡಿಕೊಂಡು ಮುಂದ್ಗಡೆ ಹೋಗ್ತಾಯಿದ್ರು. ಆ ಒಂದು ದುರ್ಘಟನೆ ಆದಂಥ ಸಂದರ್ಭದಲ್ಲಿ ಸುಮಾರು 8-15 ಸುಮಾರಿಗೆ ಆ ದುರ್ಘಟನೆಯನ್ನು ಮಣ್ಣು ಕುಸಿತ ಆಗಿದೆ ಸರ್. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಸಾಗ್ತಾ ಇದ್ದಂಥ ಲಾರಿ ಇರ್ಬೋದು, ಕಾರ್ ಇರ್ಬೋದು, ಅದು ಕೂಡ ಮಣ್ಣಲ್ಲಿ ಸಿಲುಕಿರುವಂಥ ಸಾಧ್ಯತೆ ಇದೆ. ಈಗ ನಿಜವಾಗಿ ಆಗಬೇಕಾದಂಥ ಸರ್ ಆ ಮಣ್ಣು ತೆರವು ಇನ್ನೂ ಮಾಡ್ತಾ ಇಲ್ಲ. ಅದು ಟೀ ಸ್ಟಾಲ್ ಏನಿತ್ತು ಆ ನಿಜವಾದ ಆ ಒಂದು ಜಾಗಕ್ಕೆ ಹೋಗಿ ಮಣ್ಣು ತೆರವು ಮಾಡಬೇಕು, ಶೀಘ್ರ ಕಾರ್ಯಾಚರಣೆ ಮಾಡಬೇಕಿತ್ತು ಸರ್. ಈಗ ಇನ್ನೂ ಬಾಡಿ ಸಿಕ್ಕಿಲ್ಲ. ಏನು ಅಲ್ಲಿ ಮಣ್ಣಲ್ಲೇ ಇದ್ದಾರಂತ ನಿಮ್ಮ ಅಂದಾಜು? ಇವರ ಫ್ಯಾಮಿಲಿಯವ್ರ ಪ್ರಕಾರ ಅಲ್ಲೇ ತಮ್ಮ ತಂದೆಯವರು ಮಣ್ಣಲ್ಲೇ ಇರಬೇಕು ಅನ್ನೋದು ಅವರ ಒಂದು ಅಭಿಲಾಷೆ ಸರ್. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲೇ ಮಣ್ಣು ತೆರವು ಮಾಡಬೇಕು, ಆದಷ್ಟು ಬೇಗ ಕಾರ್ಯಾಚರಣೆ ನಡೆಸಬೇಕು. ಈ ನಿಜವಾಗಿ ಅಂಗಡಿ ಏನಿದೆಯಾ ಅಲ್ಲಿ ಮಣ್ಣು ತೆರವು ಬೇಗ ಮಾಡಬೇಕೆನ್ನುವಂಥದ್ದು ಅವರು ಒಂದು ಆಶಯ ಸರ್. ಆದಷ್ಟು 5 ದಿನ ಆಯಿತು ಕಾರ್ಯಾಚರಣೆ, ಇನ್ನೂ ಸಹಿತ ತೆರವು ಮಾಡ್ತಿಲ್ಲ ಸರ್. ಇಷ್ಟು ನಿಧಾನ ಆಮೆಗತಿಯಲ್ಲಿ ನಡೀತಾ ಇದೆ ಸರ್. ಇದೊಂದು ದುರಂತ ಆದಂಥದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಇದು ಒಂದು ವಿಷಯ ಇದೆ ಸರ್. ಆದರೆ ಇಷ್ಟೆಲ್ಲ ತಂತ್ರಜ್ಞಾನ ಇದ್ರೂ ಕೂಡ ಸರ್ ಇನ್ನೂ ಕಾರ್ಯಾಚರಣೆ ಆದಷ್ಟು ನಿಧಾನಗತಿಯಲ್ಲಿ ಆಗ್ತಿದೆ. ಜಗನ್ನಾಥ್ ಏನು ನಾಪತ್ತೆ ಆದರೂ ಅವ್ರು ಇನ್ನೊಬ್ರು ಮಗಳು ಇದ್ದಾಳೆ. ಎಷ್ಟೊತ್ತಿಗೆ ಹೋಗಿದ್ರಮ್ಮ ನಿಮ್ಮ ತಂದೆ? 7 ಗಂಟೆ ಸುಮಾರು ಹೋಗಿದ್ರು ಬೆಳಿಗ್ಗೆ, ಮಂಗಳವಾರ. ಏನು ಮನೇಲಿ ಏನು ಹೇಳಿ ಹೋಗಿದ್ರಮ್ಮ? ಏನೂ ಗೊತ್ತಿಲ್ಲ ನಮ್ಗೆ. ಬೆಳಿಗ್ಗೆ ಹೋಗ್ಬಿಟ್ಟಿದ್ರು ಅವರು. ಅಮ್ಮಗ ಒಂದು ಹೇಳಿ ಹೋಗಿದ್ರು ಚಾ ಕೊಡೋದು. ಏನು ದಿನಚರಿ ಏನಿತ್ತಮ್ಮ ಅವ್ರದ್ದು? ಅವರಲ್ಲೇ ಕೆಲ್ಸಕ್ಕೆ ಹೋಗ್ತಿದ್ರು. ಈಗ ಸುಮಾರು ತಿಂಗಳಾಯ್ತು ಅಲ್ಲೇ ಹೋಗಕ್ಕೆ ಮಾಡಿ. ಮೊದಲೇ ಆರಾಮಿಲ್ಲ ಅಂದ ಮನೇಲೇ ಇದ್ರು. ಈಗ ಸ್ವಲ್ಪ ಈಗ ನಿಮ್ಮ ಮನೆ ಪರಿಸ್ಥಿತಿ ತುಂಬ ಕಠಿಣ ಇದೆ. ಅಂಥದ್ರಲ್ಲಿ ತಂದೆ ಸಹಿತ ನಾಪತ್ತೆ ಆಗಿದೆ. ಏನು ಅನಿಸ್ತದಮ್ಮ? ಸಚಿವರು ಬೆಲೆ ಏನು ಮನವಿ ಮಾಡ್ಕೊಂಡಿರಿ? ನಮ್ಮ ತಂದೆ ದೇಹ ಒಂದು ಹುಡ್ಕೊಟ್ಟು ತಾಕಷ್ಟೇ, ಮತ್ತೇನು ಬೇಡ ನಮ್ಗೆ. 5 ದಿನ ಆಯಿತು ಇವತ್ತು ಅಷ್ಟೇ. ಭಾಳ ದುಃಖ ಸರ್. ನಾವು ಅಳಿಯ ಜಗನ್ನಾಥ್ ಅವರ ಅಳಿಯ ಅಂದರೆ ಏನು ಇದು ಅವರ ಕುಟುಂಬಸ್ಥರ ಮಗಳ ಅಭಿಪ್ರಾಯ. ನಮ್ಮ ತಂದೆಗೆ ನಮ್ದು ಯಾವುದೇ ರೀತಿಯ ಪರಿಹಾರ ಬೇಡ, ಆದರೆ ನಮ್ಮ ತಂದೆ ದೇಹ ಸಿಕ್ಕರೆ ಸಾಕು ಅನ್ನೋದು ಆ ಕುಟುಂಬದ ಒಂದು ಅಳಲು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.